ಅಣ್ಣ ಸ್ವಲ್ಪ ಲಕ್ಷ್ಮೀ ರಮಣ ಗೋವಿಂದ ಗುಡುಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ರಥೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತದೆ. ಸುತ್ತಮುತ್ತಲ ಹಳ್ಳಿಗಳಲ್ಲಿಯೂ ಈ ಸಲ್ಲಾಪುರಮ್ಮ ಮೊದಲಿಂದಾನು ನಮ್ಮ ಗುಡುಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಜೀವೊಡ್ಡಿಯಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿನ ಗ್ರಾಮಸ್ಥರು ಅತ್ಯುನ್ನತವಾಗಿ ಈ ಸಲ್ಲಾಪುರಮ್ಮನ್ನ ಈ ಗ್ರಾಮದವರು ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ 12 ಹಳ್ಳಿಗೂ ಈ ಸಲ್ಲಾಪುರಮ್ಮ ದೇವರನ್ನ ಆರಾಧಿಸುವುದು ಅತಿ ಹೆಚ್ಚಾಗಿರ್ತದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ಅದೇ ಒಡ್ಡಳ್ಳಿಯಲ್ಲಿ ವಿಶೇಷ ಅಂದ್ರೆ ಇದು ಜಾತ್ರೆ ಟೈಮಲ್ಲಿ ಅತ್ಯುತ್ತಮವಾಗಿ ಅತ್ತೊಂದು ವಿಜೃಂಭಣೆಯಿಂದ ಮತ್ತು ಅನೇಕ ಕಾಯಿಲೆ ಆರೋಗ್ಯವನ್ನು ಕಾಪಾಡುವುದು ಈ ಸಲ್ಲಾಪುರಮ್ಮ. ಈ ಒಡ್ಡಳ್ಳಿಯಲ್ಲಿ ವಿಶೇಷ ಅಂದ್ರೆ ಈ ಕಡೆ ಯಾವುದೇ ಒಂದು ಕಾಯಿಲೆ ಬರ್ಲಿ, ಹಸುಗಳಿಗೆ ಬರ್ಲಿ, ಯಾವುದೇ ಒಂದು ಕಾಯಿಲೆ ಬರ್ಲಿ, ನಾವು ಗುಡುಪಲ್ಲಿ ಗ್ರಾಮ ಪಂಚಾಯತಿಯಲ್ಲೂ ಮತ್ತು ತಾಲೂಕಿನ ವಿವಿಧ ಹಳ್ಳಿಗಳಿಂದ ಈ ಸಲ್ಲಾಪುರಮ್ಮ ಪೂಜೆಯನ್ನು ಪೂಜಿಸ್ತಾರೆ. ಅವ್ರಿಗೂ ಈ ಸಲ್ಲಾಪುರಮ್ಮ ಇರುವ ಸತ್ಯ ಎಲ್ರಿಗೂ ಅರಿವಾಗಿದೆ. ಇಲ್ಲಿ ವಿಶೇಷ ಅಂದ್ರೆ ಯಾವುದೇ ಒಂದು ಕಾಯಿಲೆ ಆಗ್ಬೋದು, ಆ ದೇವರು ಆಶೀರ್ವಾದ ತಗೊಂಡ್ರೆ ಅದು ಒಳ್ಳೇದಾಗಿ ಪರಿಣಾಮ ಆಗುತ್ತದೆ. ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮ ನಮ್ಮ ಗುಡುಪಲ್ಲಿ ಗ್ರಾಮದಲ್ಲಿ ರಥೋತ್ಸವ. ಅದೇ ಪ್ರಯೋಗ ಯಾವತ್ತೂ ಅಷ್ಟೇ ರಥೋತ್ಸವ ದಿವಸ ಅಥವಾ ಮಾನ್ಯ ದಿವಸ ಈ ದೀಪಗಳು ಗುಡುಪಲ್ಲಿಯಿಂದ 7 ಊರುಗಳಿಂದ ಈ ದೇವರ ಮೆರವಣಿಗೆ 7 ಊರು ನಡೆಯುತ್ತದೆ. 14 ಊರಲ್ಲೂ ನಡೆಯುತ್ತದೆ. ಈ ಆಂಧ್ರದಿಂದನೂ ಇದು ಆಂಧ್ರ ಗಡಿ ಭಾಗ ಆಗಿರೋದ್ರಿಂದ ವಿಶೇಷವಾಗಿ ಆಂಧ್ರ, ಪುಂಗನೂರು ಈ ಕಡೆಯಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಈ ದೇವಿಗೆ ಪೂಜೆ ಸಲ್ಲಿಸ್ತಾರೆ. ಇದು ವಿಶೇಷ ಅಂದ್ರೆ ಇಲ್ಲಿ ಎಲ್ಲ ಆ ದೇವರ ಆಶೀರ್ವಾದ ನಮ್ಮ ಗ್ರಾಮ ಪಂಚಾಯತಿಗೂ ಸುತ್ತಮುತ್ತಲ ಗ್ರಾಮಗಳಿಗೂ ಆಂಧ್ರದಿಂದ ಬರುವ ಎಲ್ರಿಗೂ ಆ ಸಲ್ಲಾಪುರಮ್ಮ ಕಾದು ಭಕ್ತಿಯಿಂದ ಇಲ್ಲಿ ಆಶೀರ್ವಾದ ಎಲ್ಲರೂ ತಗೊಂತಾರೆ. ರಾತ್ರಿ ಇದು 3 ದಿವಸ ನಡೆಯುವ ಕಾರ್ಯಕ್ರಮ ಸಲ್ಲಾಪುರಮ್ಮ ಉತ್ಸವ ಅಂದ್ರೆ ದೀಪಗಳು 20-30 ಹಳ್ಳಿಗಳಿಂದ ಬಂದು ಇಲ್ಲಿ ದೀಪ ಆರಾಧನೆ ಮಾಡ್ತಾರೆ. ವಿಶೇಷ ಅಂದ್ರೆ ಎಲ್ಲಾ ಗ್ರಾಮಗಳಿಂದನೂ ದೀಪ ಆರಾಧನೆ ಮಾಡಿ ಆ ದೇವರ ಆರಾಧನೆಯನ್ನು ಕೋರ್ಕೊಂಡು ಆ ದೇವರ ಆಶೀರ್ವಾದ ತಗೊಂಡು ಎಲ್ರಿಗೂ ಆ ದೇವರು ಒಳ್ಳೇದ್ ಮಾಡಿ ಸುಖ ಶಾಂತಿ, ರೈತರಿಗೆ ಒಳ್ಳೆ ಬೆಳೆಗಳು ಬರ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತೇವೆ. ಇದೇ ನಮ್ಮ ಗ್ರಾಮ ಪಂಚಾಯತಿಯ ತುಂಬಾ ಅದ್ದೂರಿಯಾಗಿ ನಡೆಯುವ
ಜಾತ್ರಾ ಮಹೋತ್ಸವ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ನಮ್ಮ ಎಲ್ಲ 14 ಊರಿನ ನಮ್ಮ ಊರು ದೇವತೆ ಅಗ್ರ ದೇವತೆ ಆದಂತಹ ಶ್ರೀ ಸಲ್ಲಾಪುರಮ್ಮ ಜಾತ್ರೆಯು ಜೀವಡ್ಡಲ್ಲಿ ಗ್ರಾಮದಲ್ಲಿ ಇಂದು ಅದ್ದೂರಿಯಾಗಿ ನಡೆಯುತ್ತಿದೆ. ಇದೇ ಪ್ರಯುಕ್ತ ನಮ್ಮ ಒಂದು 13-14 ಊರುಗಳ ಮೆರವಣಿಗೆ ಮುಗಿಸಿ ಈಗ ನಮ್ಮ ಅಧಿದೇವತೆಯು ತನ್ನ ಸ್ವಂತ ಜಾಗದಲ್ಲಿ ಬಂದು ನಡೆಸುತ್ತಾರೆ. ಇದೇ ಸಂದರ್ಭದಲ್ಲಿ ಎಲ್ಲಾ 13 ಊರುಗಳ ದೀಪಗಳು ನಡೆದುಕೊಂಡು ಬರುತ್ತಿರ್ತವೆ. ಈ ಸಂದರ್ಭದಲ್ಲಿ ಈಗ ನಮ್ಮ ಗುಡುಪಲ್ಲಿ ದೊಡ್ಡ ಊರಾದ ಈ ಗುಡುಪಲ್ಲಿಯಿಂದ ಸುಮಾರು ಎಲ್ಲಾ ಮನೆಗಳಿಂದ ಅದ್ದೂರಿಯಾಗಿ ನಮ್ಮ ದೀಪೋತ್ಸವವನ್ನು ಈಗ ತಂದು ನಮ್ಮ ಸಲ್ಲಾಪುರಮ್ಮ ಅಮ್ಮನವರಿಗೆ ಅರ್ಪಿಸಿದ್ದೇವೆ. ಹಾಗೂ ಈ ಒಂದು ನಮ್ಮ ಸಲ್ಲಾಪುರಮ್ಮ ಜಾತ್ರೆಯು ತುಂಬಾ ಅದ್ದೂರಿಯಾಗಿ ಜರುಗುತ್ತಿದ್ದು ಸುಮಾರು ಎಷ್ಟೇ ಕಾಯಿಲೆ ಕರ್ಪಕಾನೆ ಏನೇ ಬಂದರೂ ಕೂಡ ನಮ್ಮ ಈ ಸಲ್ಲಾಪುರಮ್ಮ ಎಲ್ಲಾ 13 ಊರುಗಳನ್ನು ಸುರಕ್ಷಿತವಾಗಿ ಯಾವುದೇ ಕಾಯಿಲೆ ಅಥವಾ ಯಾವುದೇ ಸಂದರ್ಭದಲ್ಲಾದರೂ ಸಹ ನಾವು ಈ ಅಮ್ಮನವರನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗಿ ನಮ್ಮ ಒಂದು ಕಷ್ಟ ಕಾರ್ಪಣ್ಯ ನಾವು ಕೇಳಿಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸಹ ನಮ್ಮ ಎಲ್ಲಾ ಕಷ್ಟ ಸುಖಗಳಲ್ಲಿ ನಮ್ಮ ಅಮ್ಮನವರು ಭಾಗಿಯಾಗಿರೋದ್ರಿಂದ ನಾವು ಸಹ ಅದೇ ತರ ನಮ್ಮ ಅಮ್ಮನವರಿಗೆ ತುಂಬಾ ಸಂತೃಪ್ತಿಯಿಂದ ನಡೆಸಿಕೊಂಡು ಬಂದಿರ್ತಿರ್ತೇವೆ. ಆದ್ದರಿಂದ ನಮ್ಮ ಎಲ್ಲಾ ಗುಡುಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಹಳ್ಳಿಗಳಿಗೂ ಹಾಗೂ ಜನಸ್ತೋಮಕ್ಕೂ ಈ ಜಾತ್ರಾ ಮಹೋತ್ಸವದ ಶುಭಾಶಯವನ್ನು ಹೇಳುತ್ತಾ ಈ ಒಂದೆರಡು ಮಾತನ್ನು ಗ್ರಾಮ ಪಂಚಾಯಿತಿ 13 ಗ್ರಾಮಗಳಿಂದ ನಮ್ಮ ಈ ದೀಪಾವಳಿಯನ್ನ ಈ ದೀಪೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲಾ ಸಂತೋಷದಿಂದ ಕೂಡ ದೀಪಗಳೆತ್ಕೊಂಡು ಬಂದಿದ್ದಾರೆ. ಸಲ್ಲಾಪುರಮ್ಮ ಈ ಒಡಿಪಲ್ಲಿ ಗ್ರಾಮದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಜೆಗಳಿಗೆ ಕಾಯಿಲೆ ಮತ್ತೆ ಏನಾದ್ರೂ ಅನಾರೋಗ್ಯ ಆದಾಗ ಅಮ್ಮನವ್ರನ್ನ ಕೇಳಿಕೊಂಡಾಗ ಅವರು ಕಾಪಾಡ್ತಕ್ಕಂತ ವ್ಯಕ್ತಿ ಸಲ್ಲಾಪುರಮ್ಮ ತಾಯಿ. ಹಾಗಾಗಿ ಎಲ್ಲ ಪ್ರಜೆಗಳಿಗೆ ದೀಪ ಎತ್ಕೊಂಡ್ ಬಂದಿರತಕ್ಕಂತ ಎಲ್ಲರಿಗೆ ಒಳ್ಳೇದು ಮಾಡ್ಲಿ, ಸದಾ ಯಾವುದೇ ಗಲಾಟೆ ತಂಟೆ ತಕರಾರಿಲ್ಲದೆ ಹಿಂಗೆ ನಡ್ಸ್ಕೊಂಡು ಹೋಗೋಣ, ಸುಖ ಶಾಂತಿಯಿಂದ ಇರ್ಲಿ ಅಂತ ಹೇಳ್ತಾ ಈ 2 ಮಾತನ್ನ ಕೊಟ್ಟಿದ್ದಕ್ಕೆ ಒಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಸಲ್ಲಾಪುರಿ ಮಾತೆಯ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಪಂಚಾಯತಿಯಲ್ಲಿ 14 ಊರುಗಳನ್ನು ಕೂಡ ಒಗ್ಗೂಡ್ತಕ್ಕಂತ ಒಂದು ತಾಯಿ ಈ ಸಲ್ಲಾಪುರಮ್ಮ. ಇದು ಸುಮಾರು 120 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಆ ದೇವತೆ ನೆಲೆಸಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಈ ಭಾರತಿ ಹುಣ್ಣಿಮೆಗೆ ನಾವು ಈ ದೀಪೋತ್ಸವನ್ನ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲು ಗುಡುಪಲ್ಲಿಯಲ್ಲಿ ರಥೋತ್ಸವ ಆದ್ರೆ ಮತ್ತೆ ಈ ತಾಯಿಯ ಒಂದು ನಮ್ಮ ಗ್ರಾಮ ದೇವತೆಯ ದೀಪಗಳನ್ನ ಹೊರಿತಕ್ಕಂಥದ್ದು. ಇದು ನಮ್ಮ ಸಲ್ಲಾಪುರಮ್ಮನ ಒಂದು ಹುಟ್ಟೂರು ಅಂತಕ್ಕಂಥದ್ದು ಕಮ್ಮಂ ದಿನ್ನೆ ನಮಗೆ ಅಗ್ನಿಮೂಳೆಯಲ್ಲಿರ್ತಕ್ಕಂಥದ್ದು. ಈ ಒಂದು ಅಗ್ನಿಮೂಳೆಯಲ್ಲಿರ್ತಕ್ಕಂಥ ಕಮ್ಮಂ ದಿನ್ನೆಯಿಂದ ನಮ್ಮೂರಿಗೆ ಬಂದಿರ್ತಕ್ಕಂಥ ತಾಯಿ ಮೊದಲು ಕಮ್ಮಂ ದಿನ್ನೆಯ ದೀಪಗಳನ್ನ ಮುಗಿಸ್ಕೊಂಡು ನಂತರ ಈ ಒಂದು ಎಲ್ಲಾ ಗ್ರಾಮಗಳ ಒಂದು ದೀಪೋತ್ಸವನ್ನ ಮಾಡ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ಅಗ್ನಿ ಉಂಡ ಅಂತ ಮಾಡ್ತೀವಿ. ಅದು ಹುಣ್ಣಿಮೆ ಭಾರತ ಹುಣ್ಣಿಮೆಯ ಒಂದು ರಾತ್ರಿ ಎಂದು ಆ ಒಂದು ಅಗ್ನಿ ಉಂಡೆಯನ್ನು ಹಾಕ್ತಿವಿ. ಆ ದಿನ ನಮ್ಮ ಊರಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಆ ಗ್ರಾಮದವರು ಮೊದಲು ಅಗ್ನಿ ಉಂಡದಲ್ಲಿ ಹೆಜ್ಜೆ ಇಡ್ತಾರೆ. ಸೊ ಹಾಗಾಗಿ ಆ ಹುಟ್ಟೂರಾಗಿರೋದ್ರಿಂದ ಆ ಕಮ್ಮಂ ದಿನೆಗೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ದೀಪ ಓಡ್ತಕ್ಕಂತ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕುಂಕುಮ ಅರಿಶಿನ ತರ್ತಾರೆ. ಕುಂಕುಮ ಅರಿಶಿನ ತಂದಿರ್ತಕ್ಕಂತ ಒಂದು ಕುಂಕುಮ ಅರಿಶಿನವನ್ನ ಲಕ್ಷ್ಮಿ ಮತ್ತು ಸರಸ್ವತಿ, ಕುಂಕುಮ ಮತ್ತು ಅರಿಶಿನ ಅಂತಂದ್ರೆ ಲಕ್ಷ್ಮಿ ಮತ್ತು ಸರಸ್ವತಿ, ಆ ಒಂದು ಲಕ್ಷ್ಮಿ ಸರಸ್ವತಿಯ ಸಮ್ಮಿಲನದಿಂದ ಆ ಒಂದು ಭಂಡಾರು ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ ಅದನ್ನ ಎಲ್ರಿಗೂ ಹಂಚ್ತೀವಿ. ಎಲ್ಲಾ ಮನೆಗಳಿಂದ ತಂದಿರ್ತಕ್ಕಂತ ಲಕ್ಷ್ಮಿ ಮತ್ತು ಸರಸ್ವತಿಯನ್ನ ಇಲ್ಲಿ ಒಟ್ಟಿಗೆ ಸೇರಿಸಿ ಮತ್ತೆ ಎಲ್ರಿಗೂ ಕೂಡ ಲಕ್ಷ್ಮಿ ಸರಸ್ವತಿಯನ್ನ ಹಂಚ್ತೀವಿ. ಅದೇ ಭಂಡಾರ ಅಂತಕ್ಕಂಥದ್ದು. ಯಾವುದೇ ಒಂದು ಕಾಯಿಲೆ ಬರ್ಲಿ, ಯಾವುದೇ ಒಂದು ತೊಂದರೆ ಆಗ್ಲಿ, ಈ ಒಂದು ಮಾತೆಯ ಒಂದು ಭಂಡಾರ ಅಂತಕ್ಕಂಥದ್ದನ್ನ ಎತ್ಕೊಂಡು ಹೋಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅವೆಲ್ಲವೂ ಕೂಡ ವಾಸಿ ಆಗ್ತದೆ. ಆ ರೀತಿ ನಮ್ಮ ಇಡೀ ಪಂಚಾಯಿತಿ ಅಲ್ಲದೆ ಆಂಧ್ರ ಪ್ರದೇಶದಿಂದ ಕೂಡ ದೀಪಗಳು ಬರ್ತವೆ. ನಿನ್ನೆಯಿಂದ ಚೊಕಾಂಡ್ಲಹಳ್ಳಿ, ಬಿಕ್ಮಾನ್ಪಲ್ಲಿ ಮತ್ತೆ ನಾಚಿಗುಂಡ್ಲಹಳ್ಳಿ ಈ ಕಡೆಯಿಂದ ಎಲ್ಲ ಬಂದು ಹೋಗಿದಾವೆ ದೀಪಗಳು. ಸೊ ಈ ರೀತಿಯಾಗಿ 3 ದಿವಸ ನಡೆಯುತ್ತೆ ಜಾತ್ರೆ. ಈ ಜಾತ್ರೆಗೆ ನಮ್ಮೆಲ್ಲರೂ ಕೂಡ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದೀರಿ, ಅಣ್ಣ ತಮ್ಮಂದ್ರು ಎಲ್ಲರೂ ಬಂದಿದ್ದೀರಿ. ಇದೊಂದು ಹಬ್ಬ, ನಾವೆಲ್ಲ ಒಂದು ಕಡೆ ಸೇರಿ ಆ ಒಂದು ಅರಿಶಿನ ಕುಂಕುಮನ್ನ
ನಮ್ಮ ಹಣಿಗೆ ಇಟ್ಕೊಂಡು ಹೋದ್ರೆ ಆ ತಾಯಿ ಕಾಪಾಡ್ತಾಳೆ ಅಂತಕ್ಕಂತ ಒಂದು ಪ್ರತೀತಿ ಇದೆ ನಮ್ಮೂರಲ್ಲಿ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಸಂತೋಷವಾಗಿ ಹೋಗಿ ಬನ್ನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ నువ్వు ఇట్లే ఉంటే ఇట్లే ఉంటారు. పోవాల ముందరికి. ಇಲ್ಲ, ನಮ್ಮ ಇಲ್ಲಿ ಗುಡ್ಪಲ್ಲಿ ಗ್ರಾಮದ ಜೀವಟಲ್ಲಿ ಗ್ರಾಮದಲ್ಲಿ ನಮ್ಮ ಸಲಾಬ್ರಹ್ಮ ಅಂತ ವಿಶೇಷವಾಗಿ ವರ್ಷ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ವರ್ಷನೂ ದೀಪೋತ್ಸವಗಳನ್ನು ನಡೆಸ್ಕೊಂಡು ಬರ್ತಾರೆ ಅಂತ ನಮ್ಮ ಸಲಾಬ್ರಹ್ಮ ಇದು. ಅದು ಏನು ವಿಶೇಷ ಅಂದರೆ ವರ್ಷ ಎಲ್ಲರೂ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಸುತ್ತಮುತ್ತಲ ಜನರಿಗೆ ನಮ್ಮ ಅವರೆಲ್ಲ ಸಹಕಾರದಿಂದ ಮತ್ತು ಯುವಕರು ವರ್ಷನೂ ಒಳ್ಳೆ ವಿಜೃಂಭಣೆಯಿಂದ ಅವರು ಸ್ವಂತ ಕೈಯಿಂದ ಖರ್ಚಿಂದ ಮಾಡ್ತಾ ಇದ್ದಾರೆ. ಇಷ್ಟು ಹೇಳ್ತಾ ನಾನು ಜೀವನಹಳ್ಳಿ ಗ್ರಾಮದ ಯುವಕರಿಂದ ಸಹಾಯದಿಂದ ನಾವು ಇಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ದ ಅವ್ರ ಸಹಕಾರದಿಂದನೇ ಇಷ್ಟೊಂದು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ದೊಡ್ಡವರ ಆಶೀರ್ವಾದದಿಂದ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇತ್ತಂತ ಸುಬ್ರೆಡ್ಡಿ ಅವರು, ಚಿಟ್ಟಿ ಅವರು, ನಮ್ಮ ನಾರಾಯಣ ರೆಡ್ಡಿ ಅವರು, ನಮ್ಮ ಎಲ್ಲರೂ ಸೇರಿದ್ರ PRC ಅವರು. ನಿಜವಾಗ್ಲೂ ಕೂಡ ನಮಗೆ ಬಹಳ ಸಂತೋಷ ಆಯಿತು. ಈ ಊರಿನ ಮಹಾದ್ವಾರಕ್ಕೆ ಬಂದ ತಕ್ಷಣ ನಮಗೆ ಬಹಳ ಸಂತೋಷ ಆಯಿತು. ಈ ದೀಪಗಳು ಬೆಳೆಸಿರೋದು ಸೀರಿಯಲ್ ಸೆಟ್ಟು ಇಷ್ಟು ವರ್ಷಗಳಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಯುವಕರು. ಅವರಿಗೆ ಆ ಸಲಾಪರೆಮ್ಮ ತಾಯಿ ಅವರಿಗೆ ಅವರ ಕುಟುಂಬದವರಿಗೆ ಒಳ್ಳೇದು ಮಾಡಲಿ. ಅದೇ ಸಂದರ್ಭದಲ್ಲಿ ಇವಾಗ ನಮ್ಮ ರೆಡ್ಡಪ್ಪ ಅವರು ಫಸ್ಟಿಂದ ಸಲಾಪರೆಮ್ಮ ಅಂದ್ರೆ ಬಹಳ ಭಕ್ತಿ. ಇಲ್ಲಿಂದ ಕರ್ಕೊಂಡು ಬಂದ ಸಲಾಪರೆಮ್ಮವನ್ನ ಏನಾದ್ರೂ ಕಾಯಿಲೆ ಬಂದಾಗ ಊರೆಲ್ಲ ಸುತ್ತಾಡ್ಬಿಟ್ಟು ಈ ರೀತಿ ನಮ್ಮನ್ನ ಕಾಪಾಡ್ತಾ ಇದ್ರು ಅಂತ ಆದಿದೇವತೆ ಇಲ್ಲಿ ನಿಂತಿರುವಾಗ PRC ಅಂತವರು, ಪಾಪಣ್ಣ ಅಂತವರು, ಈ ಗ್ರಾಮದ ಎಲ್ಲ ಹಿರಿಯರು ಯುವಕರಿಗೆ ಸಹಕಾರ ಮಾಡಿರೋದ್ರಿಂದ ನಿಜವಾಗ್ಲೂ ಕೂಡ ಕಬಡ್ಡಿ ಆಡಿಸ್ತಾ ಇದ್ರು. ಅದರ ಬದಲು ಸಾಂಪ್ರದಾಯಿಕವಾಗಿ ಆ ತಾಯಿಗೆ ಬಹಳ ಅಲಂಕಾರ ಮಾಡಿದ್ದಾರೆ, ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಎಲ್ಲೋ ಗುಡಿಸಲಲ್ಲಿ ಇಡ್ತಾ ಇದ್ರು ಅಂತದ್ದು ಯುವಕರೆಲ್ಲ ಮುಂದೆ ಬಂದುಬಿಟ್ಟು ಎಲ್ಲ ಏನು ದೇವರ ಆಶೀರ್ವಾದ ಕೊಟ್ಟಿರೋದ್ರಿಂದ ದೀಪಾಲಂಕಾರ ವಿಜೃಂಭಣೆಯಾಗಿದೆ. ಅವರು ಮಾಡಿರ್ತಕ್ಕಂಥ ಸಂಪ್ರದಾಯ ಯಾವುದೇ ತಂಟೆ ತಕರಾರು ಗಲಾಟೆ ಇಲ್ಲದೆ ಎಲ್ಲ ಯುವಕರು ಆ ಹಿರಿಯರ ಆಶೀರ್ವಾದದಿಂದ ಬಹಳ ಆಕರ್ಷಣೀಯವಾಗಿ ಎಲ್ಲರೂ ಒಪ್ಕೊಳ್ಳುವಂಗೆ ನಮಗೆ ಬಹಳ ಸಂತೋಷ ಆಯಿತು. ಹಾಗಾಗಿ ಇಷ್ಟು ಒಂದು ವಿಜೃಂಭಣೆಯಿಂದ ಮಾಡಿರೋದ್ರಿಂದ ಈ ಗ್ರಾಮದ ಹಿರಿಯರಿಗೆ, ಯುವಕರಿಗೆ, ನಮ್ಮ ಇಷ್ಟೊತ್ತು ಮಾತಾಡಿದ್ದು ಉಪಾಧ್ಯಕ್ಷರು, ಈ ಗ್ರಾಮಸ್ಥರು, ಅವರು ಮುಂದಕ್ಕೆ ಬಂದಿರೋದ್ರಿಂದ ಎಲ್ಲರೂ ಅವರ ಜೊತೆಗೂಡಿ ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಏನಾದ್ರೂ ಸಾಧಿಸಬಹುದು. ಗುಡಿಪಲ್ಲಿ ನೋಡಿ ರಥೋತ್ಸವ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ತಾ ಇರೋದ್ರಿಂದ ಆ ಒಂದು ಉತ್ಸಾಹದಿಂದ ಸಲಾಪರೆಮ್ಮ ತಾಯಿಗೆ ಇಷ್ಟೊಂದು ಮಾಡ್ತಾ ಇರೋದ್ರಿಂದ ಈ ಗ್ರಾಮಕ್ಕೆ, ಈ ಗ್ರಾಮಗಳಿಗೆ ಆ ತಾಯಿ ನಿಮ್ಮೆಲ್ಲರಿಗೂ ನಿರಂತರವಾಗಿ ಆಶೀರ್ವಾದ ಕೊಟ್ಟು ಇನ್ನಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಎಲ್ಲ ಪಂಚಾಯತಿ ಪರವಾಗಿ ಈ ಒಡ್ಡಿಪಲ್ಲಿ ಗ್ರಾಮದ ಯುವಕರಿಗೆ, ಹಿರಿಯರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಪ್ಪ.